ಜಯನಮನ ಚಿಂತನ. ವಿಷಯ: ಸಂಬಂಧಗಳು ಉಳಿದಿವೆ, ಆದರೆ ಒಡನಾಟ ಕಡಿಮೆಯಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳು ಸಂಬಂಧಗಳನ್ನು ದೂರ ಮಾಡಿಲ್ಲ, ಬದಲಾಗಿ ಇಂದಿಗೂ ಹಲವರನ್ನು ಸಂಪರ್ಕದಲ್ಲಿಟ್ಟಿವೆ. ಆದರೆ ತಂತ್ರಜ್ಞಾನದಾಚೆಯ ಆತ್ಮೀಯತೆ, ಆಪ್ತ ಮಾತುಕತೆ ಮತ್ತು ಮನಸ್ಸಿನ ಒಡನಾಟ ಮತ್ತೆ ಇನ್ನಷ್ಟು ಜೀವಂತವಾಗಬೇಕು ಎಂಬ ಕಳಕಳಿಯ ಆಶಯವೇ ಈ ಚಿಂತನದ ಉದ್ದೇಶ. ಇತ್ತೀಚಿನ ದಿನಗಳಲ್ಲಿ ಒಂದು ಸಂಗತಿ ಹಲವರ ಮನಸ್ಸಿನಲ್ಲಿ ಮೌನವಾಗಿ ಕಾಡುತ್ತಿರುವಂತಿದೆ. ಕುಟುಂಬಗಳು ಇವೆ, ಸಂಬಂಧಿಗಳು ಇದ್ದಾರೆ, ನೆಂಟರು ಆಪ್ತರು ಎಲ್ಲರೂ ಇದ್ದಾರೆ. ಆದರೆ ಏನೋ ಒಂದು ಕಾಣದ ಅಂತರ ನಿಧಾನವಾಗಿ ಬೆಳೆದಂತಾಗಿದೆ. ಹಿಂದೆಲ್ಲ ಆತ್ಮೀಯತೆಯಿಂದ ತುಂಬಿದ್ದ ಸಂಬಂಧಗಳು ಇಂದು ನಿಧಾನವಾಗಿ ನೆನಪಿನ ದಿನಗಳ ಶುಭಾಶಯಗಳಿಗೆ ಮಾತ್ರ ಸೀಮಿತವಾಗುತ್ತಿರುವಂತಿದೆ. ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ, ಹಬ್ಬ ಹರಿದಿನಗಳು, ಈ ಸಂದರ್ಭಗಳಲ್ಲಿ ಒಂದು ಸಂದೇಶ ಬರುತ್ತದೆ, ಒಂದು ಇಮೋಜಿ ಅಥವಾ ಒಂದು ಶುಭಾಶಯಗಳು ಎನ್ನುವ ಮಾತು. ಅದು ತಪ್ಪಲ್ಲ, ಅದು ಸಂತೋಷದ ಸಂಗತಿಯೇ ಸರಿ. ಯಾಕೆಂದರೆ ಈ ವೇಗದ ಬದುಕಿನ ಮಧ್ಯೆಯೂ ಜನರು ಒಬ್ಬರನ್ನೊಬ್ಬರು ನೆನಪಿಸಿಕೊಳ್ಳಲು ತಂತ್ರಜ್ಞಾನ ಒಂದು ಸೇತುವೆಯಂತಾಗಿದೆ. ಹೀಗಾಗಿ ಸಾಮಾಜಿಕ ಜಾಲತಾಣಗಳನ್ನೇ ದೂರಲು ಸಾಧ್ಯವಿಲ್ಲ. ಅವು ಸಂಬಂಧಗಳನ್ನು ಕಳಚಿಯೂ ಇಲ್ಲ, ಬದಲಾಗಿ ಹಲವರನ್ನ ಇನ್ನೂ ಸಂಪರ್ಕದಲ್ಲಿಟ್ಟಿವೆ. ಆದರೆ ಮನಸ್ಸು ಕೇಳುವುದು ಒಂದೇ: ಸಂಬಂಧಗಳ ಉಷ್ಣತೆ ಈಗ ಕೇವಲ ಪರದೆ ಮೇಲಿನ ಶುಭಾಶಯಗಳಿಗೆ ಮಾತ್ರ ಸೀಮಿತವಾಗಿ ಬಿಟ್ಟಿದೆಯೇ ಎಂದು. ಹಿಂದಿನ ದಿನಗಳಲ್ಲಿ ಕುಟುಂಬವೆಂದರೆ ಕೇವಲ ರಕ್ತ ಸಂಬಂಧಗಳ ಗುಂಪಲ್ಲ, ಒಬ್ಬರ ನೋವಿಗೆ ಇನ್ನೊಬ್ಬರು ಹೆಗಲು ನೀಡುವ ನೆರಳು, ಕಾರಣವಿಲ್ಲದೆ ಭೇಟಿಯಾಗುವ ಆತ್ಮೀಯತೆ, ಮಾತನಾಡದೇ ಇದ್ದರೂ ಅರ್ಥವಾಗುವ ಬಾಂಧವ್ಯ. ಹಬ್ಬಗಳು ಮನಗಳು ಹತ್ತಿರವಾಗುವ ಸಂದರ್ಭಗಳಾಗಿದ್ದವು. ಬಂದಿದ್ದು ಖುಷಿಯಾಯಿತು ಎನ್ನುವುದು ಆಗೆಲ್ಲ ಮನದ ಮಾತಾಗಿರುತ್ತಿತ್ತು. ಆದರೆ ಇಂದು ಬದುಕಿನ ರೂಪವೇ ಬದಲಾಗಿದೆ. ಕೆಲಸದ ಒತ್ತಡ, ಯಾಂತ್ರಿಕ ಜೀವನ, ಪ್ರತಿಯೊಬ್ಬರ ತಮ್ಮದೇ ಆದ ಜವಾಬ್ದಾರಿಗಳು ಇವೆಲ್ಲವೂ ಮನುಷ್ಯನನ್ನು ದಣಿವಿನ ಬದುಕಿನತ್ತ ಕರೆದೊಯ್ಯುತ್ತಿವೆ. ಬ್ಯೂಸಿಯಾಗಿರುವುದು ತಪ್ಪಲ್ಲ, ಆದರೆ ಅದೇ ಕಾರಣಗಳು ಸಂಬಂಧಗಳಿಂದ ದೂರವಾಗುವುದಕ್ಕೆ ಸಮರ್ಥನೆಗಳಾಗಬಾರದು. ಬದುಕು ಎಷ್ಟೇ ವೇಗವಾಗಿ ಸಾಗಿದರೂ ಕುಟುಂಬದವರೊಂದಿಗೆ, ನೆಂಟರಿಷ್ಟರೊಂದಿಗೆ, ಆಪ್ತರೊಂದಿಗೆ ಸಮಯ ಕಳೆಯುವುದು ಕೂಡ ಬದುಕಿನ ಅವಿಭಾಜ್ಯ ಭಾಗವಾಗಿರಬೇಕು. ಹೇಗಿದ್ದೀರಾ ಎಂದು ಮನಸಾರೆ ಕೇಳುವುದು, ಕಾರಣವಿಲ್ಲದೆ ಮಾತನಾಡುವುದು, ಒಮ್ಮೆಮ್ಮೆ ಭೇಟಿಯಾಗುವುದು ಇವೆಲ್ಲವೂ ಸಣ್ಣ ಸಣ್ಣ ಸಂಗತಿಗಳಂತೆ ಕಾಣಬಹುದು. ಆದರೆ ಸಂಬಂಧಗಳನ್ನು ಜೀವಂತವಾಗಿ ಇಡುವುದು ಇದೇ. ಇಂದು ಕೈಯಲ್ಲಿ ಮೊಬೈಲ್ ಇದ್ದರೂ ಮನಸ್ಸಿಗೆ ಮನಸ್ಸು ಸಂಪರ್ಕಿಸುವ ಸಮಯ ಮಾತ್ರ ಕಡಿಮೆಯಾಗುತ್ತಿದೆ. ನಂತರ ಮಾತಾಡೋಣ, ಸ್ವಲ್ಪ ಬ್ಯೂಸಿ ಎನ್ನುವ ಮಾತುಗಳು ನಿಧಾನವಾಗಿ ಸಂಬಂಧಗಳ ಮಧ್ಯೆ ಮೌನದ ಗೋಡೆಯಾಗಿ ನಿಂತುಕೊಳ್ಳುತ್ತಿವೆ. ಇಂದು ಪ್ರತಿಯೊಬ್ಬರ ಬದುಕಿನಲ್ಲೂ ಸ್ನೇಹಿತರ ಬಳಗ ದೊಡ್ಡದಾಗುತ್ತಿದೆ. ಅದು ತಪ್ಪಲ್ಲ. ಸ್ನೇಹಗಳು ಬದುಕಿಗೆ ಉತ್ಸಾಹ, ನೆಮ್ಮದಿ ಮತ್ತು ಸಹವಾಸವನ್ನು ನೀಡುತ್ತವೆ. ಸ್ನೇಹಿತರು ಬದುಕಿನ ದಾರಿಯಲ್ಲಿ ನಮ್ಮ ಮನಸ್ಸಿಗೆ ಇಷ್ಟವಾಗಿ ಸೇರಿಕೊಂಡವರಾಗಿರುತ್ತಾರೆ. ಆದರೆ ಸಂಬಂಧಿಗಳು ನಮ್ಮ ಅಸ್ತಿತ್ವದ ಮೂಲ ಬೇರುಗಳು. ಮರಕ್ಕೆ ಎಷ್ಟೇ ಹೊಸ ಕೊಂಬೆಗಳು ಬಂದರೂ ಆ ಮರವನ್ನು ಸುಭದ್ರವಾಗಿ ನಿಲ್ಲಿಸಿಡುವುದು ಮಾತ್ರ ಅದರ ನೆಲದೊಳಗಿನ ಬೇರುಗಳೇ ಎಂಬುದನ್ನು ಮರೆಯಲಾಗದು. ಆದರೂ ಇಂದು ಹಲವರಿಗೆ ತಮ್ಮ ಖುಷಿ, ಸಾಧನೆ, ಪ್ರವಾಸ, ಹಬ್ಬದ ಕ್ಷಣಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದು ಹೆಚ್ಚು ಸಹಜವಾಗುತ್ತಿದೆ. ಆದರೆ ಅದೇ ಸಂತೋಷವನ್ನು ಸಂಬಂಧಿಕರೊಂದಿಗೂ ಹಂಚಿಕೊಳ್ಳಲು ಹಿಂಜರಿಯುವ ಅಥವಾ ತಾತ್ಸಾರ ಮನಸ್ಥಿತಿ ನಿಧಾನವಾಗಿ ಹೆಚ್ಚುತ್ತಿರುವುದು ಮಾತ್ರ ತುಂಬಾನೇ ಕಳವಳಕಾರಿ ಸಂಗತಿ. ಬಹುಶಃ ಬದುಕಿನ ವೇಗ, ಮಾತುಕತೆಯ ಕೊರತೆ ಮತ್ತು ಕಡಿಮೆಯಾಗುತ್ತಿರುವ ಒಡನಾಟ ಇವೆಲ್ಲವೂ ಸೇರಿ ಸಂಬಂಧಿಗಳ ವಲಯವನ್ನು ನಿಧಾನವಾಗಿ ಇನ್ನಷ್ಟು ಚಿಕ್ಕದಾಗಿಸುತ್ತಿರುವಂತಿದೆ. ಹಿಂದೆಲ್ಲ ಕುಟುಂಬದಲ್ಲಿ ಹಂಚಿಕೊಳ್ಳುತ್ತಿದ್ದ ಆತ್ಮೀಯತೆ ಇಂದು ಸ್ನೇಹಿತರ ವಲಯಕ್ಕೆ ಹೆಚ್ಚು ಸೀಮಿತವಾಗುತ್ತಿರುವುದು ಮನಸ್ಸಿಗೆ ಬೇಸರ ಮೂಡಿಸುವ ಸಂಗತಿಯಾಗಿದೆ. ಈ ಬದಲಾವಣೆಗಳು ಕೇವಲ ಕಿರಿಯರಲ್ಲಿ ಮಾತ್ರವಲ್ಲ, ಹಿರಿಯರಲ್ಲಿಯೂ ಕಾಣಿಸುತ್ತಿವೆ. ಮೊದಲಿನ ಆತ್ಮೀಯತೆ, ಕರೆದು ಮಾತನಾಡಿಸುವ ಗುಣ, ಕಾರಣವಿಲ್ಲದೆ ವಿಚಾರಿಸುವ ಮನಸ್ಸು ಎಲ್ಲರಲ್ಲಿಯೂ ನಿಧಾನವಾಗಿ ಬದಲಾಗುತ್ತಿರುವಂತೆ ತೋರುತ್ತಿದೆ. ಯಾರ ಮನಸ್ಸಿನಲ್ಲೂ ದ್ವೇಷವಿರದೇ ಇರಬಹುದು, ಯಾರಿಗೂ ಅಹಂಕಾರವಿಲ್ಲದೆ ಇರಬಹುದು. ಆದರೂ ಯಾರು ಮೊದಲು ಮಾತನಾಡಬೇಕು ಎನ್ನುವ ಮೌನ ನಿರೀಕ್ಷೆ ಅನೇಕ ಸಂಬಂಧಗಳನ್ನು ದೂರ ಮಾಡುತ್ತಿದೆ. ನನ್ನಿಂದೇನೂ ತಪ್ಪಾಗಿಲ್ಲ, ಅವರಾಗಿಯೇ ಮೊದಲು ಮಾತನಾಡಬಹುದಲ್ಲವೇ ಎಂಬ ಸಮರ್ಥನೆಗಳು ಸಹಜವೇ.
ಆದರೆ ಸಂಬಂಧಗಳು ಯಾರು ಮೊದಲು ಎನ್ನುವ ಲೆಕ್ಕಾಚಾರದಲ್ಲಿ ಉಳಿಯುವುದಿಲ್ಲ. ಅವು ಉಳಿಯುವುದು ಯಾರು ಮನಸ್ಸು ದೊಡ್ಡದಾಗಿಸಿಕೊಂಡರು ಎನ್ನುವ ಸೌಮ್ಯತೆಯಲ್ಲಿ. ಅರಿತೋ ಅರಿಯದೆಯೋ ಉಂಟಾದ ಮನಸ್ತಾಪಗಳಿದ್ದರೂ ಒಂದು ಕ್ಷಮೆಯ ಮಾತು, ಒಂದು ಕರೆ, ಒಂದು ಆತ್ಮೀಯ ಪ್ರಶ್ನೆ, ಸಾಧ್ಯವಾಗಿಸಿಕೊಂಡು ಮಾಡುವ ಒಂದು ಆತ್ಮೀಯ ಭೇಟಿ ಹಲವು ವರ್ಷಗಳ ದೂರವನ್ನೂ ಕರಗಿಸಬಲ್ಲವು. ಸ್ವಪ್ರತಿಷ್ಠೆಯನ್ನಷ್ಟೇ ಅಲ್ಲ, ನಮ್ಮಲ್ಲಿ ಇರಬಹುದಾದ ಕೀಳರಿಮೆ, ಹಿಂಜರಿಕೆ ಮತ್ತು ಮೌನದ ಅಂತರಗಳನ್ನು ತೊಡೆದು ಹಾಕಿಕೊಳ್ಳಬೇಕಿದೆ. ಸಂಬಂಧಗಳ ನಡುವೆ ನಿಧಾನವಾಗಿ ವಾಲುತ್ತಿರುವ ಪೈಪೋಟಿ, ಮೌನದ ಅಂತರ ಮತ್ತು ನಿರ್ಲಕ್ಷ್ಯದ ದಿಕ್ಕನ್ನು ಪುನಃ ಅನ್ಯೋನ್ಯತೆ, ಆತ್ಮೀಯತೆ ಮತ್ತು ಒಡನಾಟದ ದಿಕ್ಕಿನೆಡೆ ತಿರುಗಿಸಬೇಕಿದೆ. ಅದು ಯಾರೊಬ್ಬರ ಹಿತಕ್ಕಾಗಿಯಷ್ಟೇ ಅಲ್ಲ, ಮುಂದಿನ ಪೀಳಿಗೆಗೆ ಸಂಬಂಧಗಳ ನಿಜವಾದ ಮೌಲ್ಯ ಮತ್ತು ಮಾನವೀಯತೆಯನ್ನು ಉಳಿಸಿ ಹಸ್ತಾಂತರಿಸುವ ನಮ್ಮೆಲ್ಲರ ಜವಾಬ್ದಾರಿಯೂ ಹೌದು. ಬದಲಾವಣೆ ಸಹಜವೇ ಸರಿ, ಆದರೆ ಈ ಬದಲಾವಣೆಗಳ ನಡುವೆ ಮನುಷ್ಯತ್ವ ಮತ್ತು ಆತ್ಮೀಯತೆ ಕಳೆದು ಹೋಗಬಾರದು. ಯಾಕೆಂದರೆ ಮುಂದಿನ ಪೀಳಿಗೆ ನಮ್ಮನ್ನು ನೋಡಿ ಕಲಿಯುತ್ತಿದೆ. ಸಂಬಂಧಗಳು ಕೇವಲ ದೊಡ್ಡ ದೊಡ್ಡ ಕಾರ್ಯಗಳಿಂದ ಮಾತ್ರ ಉಳಿಯುವುದಿಲ್ಲ. ಒಂದು ಕರೆ, ಒಂದು ಭೇಟಿಯ ನೆಪ, ನಿನ್ನ ನೆನಪಾಯಿತು ಎನ್ನುವ ಭಾವನೆ, ಹೇಗಿದ್ದೀಯಾ ಎನ್ನುವ ಕಾಳಜಿ, ಇವೇ ಬಂಧಗಳ ನಿಜವಾದ ಉಸಿರು. ಬದುಕಿನ ಕೊನೆಯಲ್ಲಿ ಉಳಿಯುವುದು ಆಸ್ತಿ, ಸಂಪತ್ತು, ಸಾಮಾಜಿಕ ಜಾಲತಾಣದ ನೆನಪುಗಳಲ್ಲ, ನಮ್ಮನ್ನು ನಿಜವಾಗಿ ನೆನಪಿಸಿಕೊಂಡ ಕೆಲ ಆತ್ಮೀಯ ಮನಸ್ಸುಗಳ ಸೌಮ್ಯ ಸ್ಪರ್ಶ ಮಾತ್ರ. ಆ ಸ್ಪರ್ಶ ತಲೆತಲಾಂತರಗಳವರೆಗೆ ಉಳಿಯಬೇಕಾದರೆ ಸಂಬಂಧಗಳನ್ನು ಕೇವಲ ಉಳಿಸಿಕೊಳ್ಳುವುದಲ್ಲ, ಮನಸಾರೆ ಬದುಕಿಸಿಕೊಳ್ಳಬೇಕು. ಅದೇ ಮುಂದಿನ ಪೀಳಿಗೆಗೆ ನಾವು ಕೊಡುವ ಪರಂಪರೆ. ಈ ಚಿಂತನದಲ್ಲಿರುವ ವಿಚಾರಗಳನ್ನು ಯಾರೂ ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಕಿಲ್ಲ. ಇದು ಯಾರನ್ನೋ ಉದ್ದೇಶಿಸಿದ ಚಿಂತನವಲ್ಲ. ಈ ಚಿಂತಕನ ಅನುಭವದ ಪ್ರತಿಬಿಂಬವೂ ಇದಲ್ಲ. ಇತ್ತೀಚಿನ ಸಮಾಜದಲ್ಲಿ ನಿಧಾನವಾಗಿ ಕಾಣಿಸುತ್ತಿರುವ ಸಂಬಂಧಗಳ ಬದಲಾವಣೆಯ ಕುರಿತಾದ ಒಂದು ಸಾಮಾನ್ಯ ಕಳಕಳಿಯಷ್ಟೇ. ಆತ್ಮಸಾಕ್ಷಿಗನುಗುಣವಾಗಿ ಈ ದಿಸೆಯಲ್ಲಿ ನಾವೇ ನಮ್ಮೊಳಗೆ ಒಮ್ಮೆ ಪ್ರಾಮಾಣಿಕವಾಗಿ ಯೋಚಿಸಿಕೊಳ್ಳೋಣ ಎಂಬ ಸಣ್ಣ ಮನವಿಯಷ್ಟೇ. ಬೆಕ್ಕಿಗೆ ಗಂಟೆ ಕಟ್ಟುವರಾರು ಎಂದು ಪ್ರಶ್ನಿಸಿಕೊಳ್ಳುವುದಕ್ಕಿಂತ ತನ್ನಿಂದಲೇ ಮೊದಲು ಎನ್ನುವ ಮನಸ್ಸು ಪ್ರತಿಯೊಬ್ಬರಲ್ಲೂ ಮೂಡಿ ಕಾರ್ಯೋನ್ಮುಖವಾದರೆ ನನ್ನೀ ಚಿಂತನದ ಆಶಯ ಸಾರ್ಥಕ. ನಮಸ್ಕಾರ. ಚಿಂತನೆ ಮತ್ತು ಪ್ರಸ್ತುತಿ ಜಯದೇವ ಬಳಗಂಡಿ, ಕುಮಟಾ.